ಹಾಯ್, ನನ್ನ ಹೆಸರು ವೀಣಾ. ನಾನು ಈ ಆನಂದ್ ಸಲೂನಿಗೆ ಬರಕತ್ತಿ ಕಸ್ಟಮರ್ ಆಗಿ 10 ಇಯರ್ಸ್ ಇಂದ ನನಗೆ ಪ್ರಸನ್ನ ಮ್ಯಾಮ್ ಪರಿಚಯ ಇದ್ದಾರೆ. ಚೆನ್ನಾಗಿದೆ, ಸರ್ವಿಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬಂದ್ರೆ ಎಲ್ಲ ಮಾತಾಡ್ಸೋದು, ಏನು ಆತರ ಏನ್ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಕೇಳ್ತಾರೆ. ಫಸ್ಟ್ ಬಂದಿದ್ ಕೂಡಲೇ ಬಂದಿದ್ದಾರೆ ಕಸ್ಟಮರು, ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು ಅಂತ ಇಲ್ಲ. ಅವ್ರು ಫಸ್ಟ್ ನೋಡ್ತಾರೆ, ಚೆಕ್ ಮಾಡ್ತಾರೆ ಏನ್ ಪ್ರಾಬ್ಲಮ್ ಇದೆ ಏನು ಅಂತ ಹೇಳ್ಬಿಟ್ಟು ಕೂರ್ಸ್ಕೊಂಡು, ಮತ್ತೆ ನಾವೇನು ಒಂದ್ ಕ್ರೀಮ್ ಆಗ್ಲಿ, ಸೋಪ್ ಆಗ್ಲಿ, ಫೇಸ್ ವಾಶ್ ಎಲ್ಲ ಯಾವ್ದು ಯೂಸ್ ಮಾಡ್ತಿದೀವಿ, ಯಾವ್ದು ಯೂಸ್ ಮಾಡಿದ್ರೆ ಸರಿ ಹೋಗ್ಬೋದು ನಮ್ ಫೇಸಿಗೆ ಅಂತ ಎಲ್ಲ ಚೆಕ್ ಮಾಡ್ಬಿಟ್ಟು, ಈ ತರ ನೀವು ಮಾಡಿದ್ರೆ ಮಾತ್ರ ನನ್ ಮುಂದೆ ಏನಾದ್ರು ಒಂದು ಕಾಸ್ಮೆಟಿಕ್ ಏನೋ ಒಂದು ಯೂಸ್ ಮಾಡ್ಬೇಕಂದ್ರೂ, ಈಗ ಒಂದ್ ಪಿಂಪಲ್ಸ್ ಇರುತ್ತೆ, ಈಗ ಅದ್ರಿಂದ ಏನಾದ್ರು ಅದು ಹೋಗ್ಬೇಕಂದ್ರೆ ಇದೇ ತರದ ಐಟಮ್ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು. ಅದ್ ಮಾಡಿದ್ರೆ ಮಾತ್ರನೇ ಅವ್ರು ಅದನ್ನ ಮುಂದುವರ್ಸೋದು. ಇಲ್ಲ ನಮ್ಗೆ ಇಷ್ಟ ಬಂದಿದ್ ಮಾಡ್ತೀವಿ, ಇಲ್ಲ ಇವಾಗ ಮಾತ್ರ ಮಾಡ್ಸ್ ಹೋಗ್ತೀವಿ ಅಂದ್ರೆ ಅವ್ರು ಅದಕ್ಕೆ ಅಗ್ರಿ ಆಗಲ್ಲ. ಅದನ್ನೇ ಯೂಸ್ ಮಾಡ್ಬೇಕಂತ ಹೇಳ್ತಾರೆ, ಅದನ್ನ ಮಾಡಿದ್ರೆ ಮಾತ್ರ ಅವ್ರು ಮಾಡ್ತಾರೆ. ಇಲ್ಲ ಬಂದಿದ್ದಾರೆ ಕಸ್ಟಮರ್ ಮಾಡ್ಸ್ ಕಳ್ಸ್ಬೇಕು ಆತರ ಎಲ್ಲ ಇಲ್ಲ. ಅವ್ರು ಹೇಳೋದಕ್ಕೆಲ್ಲ ಓಕೆ ಅಂದ್ರೆ ಓಕೆ ಮಾಡಿ ಕಳಿಸ್ತಾರೆ. ಬಂದಿದ್ದಾರೆ ಕಸ್ಟಮರ್ ಮಾಡ್ಬೇಕು ಆತರ ಎಲ್ಲ ಏನೋ ಥಿಂಕ್ ಇಲ್ಲ ಅವರಿಗೆ. ನನಗೂ 10 ಇಯರ್ಸ್ ಇಂದ ಪರಿಚಯ ಇದ್ದಾರೆ. ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಇಲ್ಲಿಗೆನೆ ಬರೋದು ಆನಂದ್ ಸಲೂನ್ಗೆ. ಚೆನ್ನಾಗಿದೆ. ಮತ್ತೆ ನನ್ನ ಫೇಸ್ ಅಲ್ಲಿ ತುಂಬಾ ಡಲ್ ಇತ್ತು, ಇವಾಗ ಅದೆಲ್ಲ ಅವರು ರಿಮೂವ್ ಎಲ್ಲ, ಪಿಂಪಲ್ಸ್ ಇರುತ್ತೆ, ಪಿಂಪಲ್ಸ್ ಎಲ್ಲ ರಿಮೂವ್ ಆಗೋ ತರ ಎಲ್ಲ ನನ್ಗೊಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದ್ ಮಾಡಿದಾಗಿಂದ ನನ್ನ ಫೇಸ್ ಚೆನ್ನಾಗಿದೆ. ನಾನು ಇವಾಗ 2ನೇ ಸರಿ ಬರ್ತಾ ಇರೋದು ಆ ಟ್ರೀಟ್ಮೆಂಟ್ಗೋಸ್ಕರ. ಪಿಂಪಲ್ಸ್ ಮತ್ತೆ ಏನಾದ್ರೂ ಮಾರ್ಕ್ಸ್ ಇದ್ರೂ ಎಲ್ಲಾನು ರಿಮೂವ್ ಆಗುತ್ತೆ. ನನಗೆ 50% ಆಗಿದೆ ಇವಾಗ ಆಲ್ರೆಡಿ. ಅದಕ್ಕೋಸ್ಕರ ಮತ್ತೆ ವಿಸಿಟ್ ಮಾಡಿದೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು.